ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕಿಡ್ನಿ ಕೇರ್ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೆ ಸ್ವಾಗತ. ನಾನು ಡಾಕ್ಟರ್ ರವಿ KR, ಕಿಡ್ನಿ ತಜ್ಞ, ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೇನೆ. ಈಗ ನಮ್ಗೆ ಗೊತ್ತಿರೋ ಹಾಗೆ ಚಳಿಗಾಲ ಮುಗಿದು ಬೇಸಿಗೆಗಾಲ ಶುರು ಆಗ್ತಾ ಇದೆ. ಇವಾಗ ಫೆಬ್ರವರಿ ತಿಂಗಳು. ದಿನೇ ದಿನೇ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಿದೆ. ಸೊ ಈಗ ಬೇಸಿಗೆಗಾಲದಲ್ಲಿ ನಾವು ಕಿಡ್ನಿಯ ಒಂದು ಪ್ರಾಬ್ಲಮ್ ಇರುವಂತ ನಾವು ಏನು ಪೇಷಂಟ್ಸ್ ಹೇಳ್ತೀವಿ, ಇವರು ತಮ್ಮನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣಂತೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಕಿಡ್ನಿ ಪ್ರಾಬ್ಲಮ್ ಇರುವಂತ ಒಂದು ಪೇಷಂಟ್ಗೆ ಯೂರಿನ್ ಜಾಸ್ತಿ ಬರ್ತಾ ಇರೋದಿಲ್ಲ. ನಮ್ಗೆಲ್ಲ ಗೊತ್ತಿರ್ಬೋದು. ಬಹುಶಃ ಡಯಾಲಿಸಿಸ್ ನಲ್ಲಿರುವಂತ ಬಹಳಷ್ಟು ಜನ ಪೇಷಂಟ್ಸ್ಗೆ ದಿನದಲ್ಲಿ ಒಂದು 50ರಿಂದ 100 ml ಗಿಂತ ಕಡಿಮೆ ಯೂರಿನ್ ಪಾಸ್ ಮಾಡ್ತಾರೆ. ಹೀಗಿರ್ಬೇಕಾದ್ರೆ ನಾವು ನೀರಿನಂಶ ಹೇಗೆ ತಗೊಳ್ಬೇಕು ಅನ್ನೋದನ್ನ ವಿಚಾರ ಮಾಡೋಣ. ಸೊ ನೀರಿನಂಶ ಎಷ್ಟು ಕುಡಿಬೇಕು ಅಂತಂದ್ರೆ, ನಿಮ್ಗೆ ಎಷ್ಟು ಯೂರಿನ್ ಪಾಸ್ ಮಾಡ್ತೀರಾ 24 ಗಂಟೆಲಿ, ಅಂದ್ರೆ ಬೆಳಗ್ಗೆ ಎದ್ದಾಗ್ನಿಂದ ರಾತ್ರಿ ಮಲಗೋವರೆಗೂ ಅಥವಾ ಬೆಳಗಿನ ಜಾವವರೆಗೂ 24 ಗಂಟೆ ಹೇಗೆ ನಾವು ಟೈಮ್ ಇರುತ್ತೆ 24 hours ನಲ್ಲಿ, ಆ 24 hours ಅಲ್ಲಿ ನಿಮ್ಗೆ ಎಷ್ಟು ಯೂರಿನ್ ಪಾಸ್ ಮಾಡ್ತೀರಾ. ಉದಾಹರಣೆಗೆ ನೀವು ಒಂದು 100 ml ಅಥವಾ 500 ml ಅಷ್ಟು ಯೂರಿನ್ ಪಾಸ್ ಮಾಡ್ತೀರಾ ಅಂತಂದ್ರೆ ಅದ್ರ ಮೇಲೆ 1ರಿಂದ 1.25 ಲೀಟರ್ ಅಷ್ಟು ನೀರನ್ನ ನೀವು ಸೇವಿಸ್ಬೋದು. ಅದಕ್ಕೆ ಸೊ ನೀವೆಷ್ಟು ರೆಸಿಡ್ಯೂಲ್ ಯೂರಿನ್ ಔಟ್ಪುಟ್ ಇರುತ್ತೆ ನಿಮಗೆ, ಅದಕ್ಕಿಂತ 1ರಿಂದ 1.25 ಲೀಟರ್ ಅಷ್ಟು ನೀರನ್ನ ನೀವು ಎಕ್ಸ್ಟ್ರಾ ಸೇವಿಸ್ಕೊಳ್ಬೋದು. ಸೊ ಈ 1ರಿಂದ 1.25 ಲೀಟರ್ ಅಷ್ಟು ನೀರು ಏನಿರುತ್ತೆ ಅದು ನಿಮ್ಮ ಎಲ್ಲಾ ನೀರಿನ ಅಂಶಗಳು ಸೇರುತ್ತೆ. ನೀವು ಡೈರೆಕ್ಟ್ ಆಗಿ ನೀರು ಕುಡಿಯೋದಿರ್ಬೋದು ಅಥವಾ ನೀರಿನ ಅಂಶ ಇರ್ಬೋದು, ಅಂದ್ರೆ ಈಗ ಯಾವ್ದಾರ ಒಂದು ಲಿಕ್ವಿಡ್ ಮಾದರಿಯಲ್ಲಿ ಮಜ್ಜಿಗೆ ಇರ್ಬೋದು ಅಥವಾ ಸಾಂಬಾರ್ ಇರ್ಬೋದು ಅಥವಾ ಬೇರೆ ಬೇವರೇಜಸ್ ಇರ್ಬೋದು, ಇದೆಲ್ಲ ಸೇರಿಸಿ ಯೂರಿನ್ ಔಟ್ಪುಟ್ ಎಷ್ಟಿದೆ ಅದಕ್ಕೆ ಎಕ್ಸ್ಟ್ರಾ 1ರಿಂದ 1.25 ಲೀಟರ್ ಅಷ್ಟು ನೀರು ನೀವು ಸೇವಿಸ್ಕೋಬಹುದು. ಇದು ಹೇಳಲಿಕ್ಕೆ ತುಂಬಾ ಸುಲಭ ಅನ್ಸುತ್ತೆ, ಆದ್ರೆ ಮಾಡ್ಬೇಕಾದ್ರೆ ಅಷ್ಟೇ, ಅದನ್ನ ಮೇಂಟೈನ್ ಮಾಡ್ಬೇಕಂದ್ರೆ ಅಷ್ಟೇ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದೊಂದ್ಸರಿ ದಾಹ ಜಾಸ್ತಿ ಆಯ್ತು ಅಂದ್ರೆ ತುಂಬಾ ನೀರು ಕುಡಿಬೇಕು ಅನ್ಸುತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಾವು ನೀರು ಏನು ಕಂಟೈನರ್ ನಲ್ಲಿ ಕುಡಿತೀವಲ್ಲ, ಈಗ ನೀವು ನೀರಿನ ಗ್ಲಾಸ್ ಇರುತ್ತೆ, ಒಂದು ದೊಡ್ಡ ಗ್ಲಾಸು ಮತ್ತೆ ಒಂದು ಸಣ್ಣ ಗ್ಲಾಸ್ ಇರ್ತದೆ. ಇದು ಸುಮಾರು 200 ml ಇದೆ. ಇದು ಬಹುಶಃ ಒಂದು 50 ml ಇರುವಂತ ಒಂದು ಗ್ಲಾಸ್. ಸೊ ನೀವು ನೀರು ಕುಡಿಬೇಕಾದ್ರೆ ದೊಡ್ಡ ಗ್ಲಾಸ್ ನ ಅವಾಯ್ಡ್ ಮಾಡಿ, ಸಣ್ಣ ಗ್ಲಾಸ್ ನ ಪ್ರಿಫರ್ ಮಾಡಿ. ಸಣ್ಣ ಗ್ಲಾಸ್ ಕುಡಿಬೇಕಾದ್ರೆ ಏನಾಗುತ್ತೆ, ಕುಡಿಬೇಕಾದ್ರೆ ತುಟಿಯನ್ನ ಕಚ್ಚಿಬಿಟ್ಟು ಕುಡಿಬೇಕು. ಹೀಗೆ ಕಚ್ಚಿ ಕುಡಿಬೇಕು. ಕಚ್ಚಿ ಕುಡಿದು ಬಾಯಲ್ಲಿ ಮುಕ್ಕಳಿಸ್ಬೇಕು ಮೊದಲು ಅದನ್ನ. ಸೊ ಬಾಯಲ್ಲಿರುವಂತಹ ಎಲ್ಲ ನಿಮ್ಮ ಟೇಸ್ಟ್ ಬಡ್ಸ್ ಏನು ಡ್ರೈ ಆಗಿರುತ್ತೆ ಅದಕ್ಕೆ ಫಸ್ಟ್ ಅದನ್ನ ಹೈಡ್ರೇಷನ್ ಮಾಡ್ಬೇಕು. ಬಾಯಿ ಮುಕ್ಕಳಿಸಿ ಸ್ವಲ್ಪ ಸ್ವಲ್ಪವಾಗಿ, ನೀವು ಹೇಗೆ ಮನೆಯಲ್ಲಿ ಕಾಫಿ ಟೀ ಕುಡಿತೀರಲ್ಲ, ಕಾಫಿ ಟೀ ಯಾವತ್ತು ನಾವು ಒಂದೇ ಸ್ಟ್ರೈಟ್ ಆಗಿ ಕುಡಿಯೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಕುಡಿತೀವಿ. ಹಾಗೆ ನೀರು ಕುಡಿಬೇಕಾದ್ರೂ ಅಷ್ಟೇ ಸ್ವಲ್ಪ ಸ್ವಲ್ಪ ರೀತಿನಲ್ಲೇ ನೀರು ಕುಡಿರಿ. ಆ ನೀರಿನ ಕ್ವಾಂಟಿಟಿ ಏನಿರುತ್ತೆ ಅದು ಲಿಮಿಟ್ ಅಲ್ಲೇ ಇಟ್ಕೊಳ್ಬೇಕು. ಸೊ ಒಂದು ಸಪ್ರೇಟ್ ಆಗಿ ಒಂದು ಬಾಟ್ಲ್ ಮಾಡಿ ಇಟ್ಕೊಳ್ಳಿ, ಒಂದು ವಾಟರ್ ಬಾಟ್ಲ್ನ. ಸೊ ಬಾಟ್ಲಿಂದನೇ ನೀವು ಪ್ರತಿ ಸರಿ ಅದನ್ನ ಬಗ್ಗಿಸ್ಕೊಂಡು ಕುಡಿಬೇಕು. ಆ ಬೇಸಿಗೆಗಾಲ ಆಗಿರೋದ್ರಿಂದ ಫ್ರಿಡ್ಜ್ ನೀರು ಕುಡಿಯೋದನ್ನ ಅವಾಯ್ಡ್ ಮಾಡಿ. ಹಾಗೆ ಬೇಸಿಗೆ ಹೆಚ್ಚಾಗ್ತಿರೋದ್ರಿಂದ ನಿಮ್ಮ ಬಾಡಿನಲ್ಲಿ ಜಲ್ದಿ ಸ್ವೆಟಿಂಗ್ ಆಗಿ ನೀರಿನಂಶ ಕಡಿಮೆ ಆಗಿ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬಾ ಬಿಸಿಲಲ್ಲಿ ಮನೆಯಿಂದ ಅಥವಾ ಆಫೀಸ್ಗೆ ತುಂಬಾ ಬಿಸಿಲಲ್ಲಿ ಓಡಾಡ್ಬೇಡಿ. ಅಂದ್ರೆ ತಂಪೊತ್ನಲ್ಲೇ ಬೆಳಗ್ಗೆ 10ರಿಂದ 11 ಗಂಟೆ ಒಳಗಡೆ ಏನಾದ್ರು ಕೆಲಸ ಇದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸಂಜೆ 5 ಗಂಟೆ 6 ಗಂಟೆ ಮೇಲೆ ಬೇಕಾದ್ರೆ ಹೊರಗಡೆ ಓಡಾಡಿ. ತುಂಬಾ ಬಿಸಿಲಿರುವಂತ ಟೈಮ್ ಮಧ್ಯಾಹ್ನ ಟೈಮ್ ನಲ್ಲಿ ಆದಷ್ಟು ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಬಾಡಿನ ಡಿಹೈಡ್ರೇಷನ್ ಆಗೋದ್ರಿಂದ ನಿಮ್ಮನ್ನ ತಪ್ಪಿಸ್ಕೊಳ್ಬಹುದು. ಹಾಗೆ ಬೇರೆ ರೀತಿಯಾದ ಒಂದು ಹೈಡ್ರೇಷನ್ ಕೂಡ ನೀವು ಮಾಡ್ಕೋಬಹುದು. ಉದಾಹರಣೆಗೆ ಮಜ್ಜಿಗೆ ತಗೊಳ್ಬಹುದು, ಸ್ವಲ್ಪ ಸ್ವಲ್ಪ ಮಜ್ಜಿಗೆ. ಅದರಲ್ಲಿ ಹೆಚ್ಚು ಉಪ್ಪು ಅಥವಾ ಬೇರೆ ಯಾವುದೇ ರೀತಿಯ ಎಕ್ಸ್ಟ್ರಾ ಮಸಾಲೆ ಪದಾರ್ಥ ಬೇಡ. ಕಡದ ಮಜ್ಜಿಗೆಯನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ, ನಿಮ್ಗೆ ನೀರಿನ ಅಂಶ ಕುಡಿಬಹುದು ಅಂತ ನಾವು ನಿಮಗೆ ಪರ್ಮಿಟ್ ಮಾಡಿರ್ತೀವಿ, ಅದ್ರಲ್ಲಿ ಸ್ವಲ್ಪ ಅಮೌಂಟ್ ಮಜ್ಜಿಗೆ ಯೂಸ್ ಮಾಡ್ಬೋದು. ಹಾಗೆ ಹುಣಸೆ ಹಣ್ಣಿನ ಒಂದು ಜ್ಯೂಸ್ಗಳು, ಹುಣಸೆ ಹಣ್ಣಿನ ರಸ ಏನ್ ಬರುತ್ತೆ ಅದನ್ನ ಕೂಡ ನೀವು ಪಾನಕ ತರ ಮಾಡಿ ತಗೊಳ್ಬಹುದು. ಶುಗರ್ ನಾರ್ಮಲ್ ಇರೋರು ಸಕ್ಕರೆ ಕೂಡ ಒಂದ್ ಸ್ವಲ್ಪ ಹಾಕೊಂಡು ಹುಣಸೆ ಹಣ್ಣಿನ ಪಾನಕನ ನೀವು ಯೂಸ್ ಮಾಡ್ಬೋದು. ಸೊ ಈ ಕಿಡ್ನಿ ತೊಂದರೆ ಇರೋರು ಹೆಚ್ಚು ಪೊಟ್ಯಾಷಿಯಂ ಅಂಶ ಇರುವಂತ ಹಣ್ಣುಗಳನ್ನ ತಗೊಳ್ಬಾರ್ದು. ಸೊ ಕಡಿಮೆ ಪೊಟ್ಯಾಷಿಯಂ ಅಂಶ ಇರುವಂತ ಹಣ್ಣುಗಳಂದ್ರೆ ಸೇಬ್ ಹಣ್ಣು, ಪಪ್ಪಾಯ ಹಣ್ಣು, ಅನಾನಸ್ಸು, ದಾಳಿಂಬೆ ಮತ್ತೆ ಪೇರ್ಲೆ ಹಣ್ಣು. ಸೊ ಈ 5 ಹಣ್ಣಲ್ಲಿ ಈ ಪೊಟ್ಯಾಷಿಯಂ ಅಂಶ ಸಾಕಷ್ಟು ಕಡಿಮೆ ರೂಪದಲ್ಲಿ ಇರುತ್ತೆ. ಇದೇ ಹಣ್ಣುಗಳನ್ನ ನೀವು ಸಮ್ಮರ್ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಸಣ್ಣದಾಗಿ ಹೆಚ್ಕೊಳ್ಬೇಕು ಅದು ಹಣ್ಣನ್ನ ಹೆಚ್ಕೊಂಡು ಸಣ್ಣದಾಗಿ ಸ್ವಲ್ಪ ತಿಂತಾ ಹೋಗ್ಬೋದು. ಅದಲ್ದಲೆ ಇದೇ ಫ್ರೂಟ್ಸ್ ನೀವು ಬೇಕಾದ್ರೆ ಜ್ಯೂಸ್ ಕೂಡ ಮಾಡ್ಕೊಳ್ಬಹುದು. ಉದಾಹರಣೆಗೆ ಅನಾನಸ್ ಜ್ಯೂಸು ಅಥವಾ ಪೇರ್ಲೆ ಹಣ್ಣು, ಇದು ನಾವು ಪಪ್ಪಾಯ ಹಣ್ಣಿನ ಜ್ಯೂಸು, ಸೇಬ್ ಹಣ್ಣಿನ ಜ್ಯೂಸು, ಇದರದ್ದೇ ಸ್ವಲ್ಪ ಮಿಲ್ಕ್ ಶೇಕ್ ಕೂಡ ಸ್ವಲ್ಪ ಮಾಡ್ಕೊಳ್ಬಹುದು. ನಿಮ್ಮ ಆಹಾರದಲ್ಲಿ
ಜಾಸ್ತಿ ಫಾಸ್ಫರಸ್ ಇರುವಂಥದ್ದು ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್. ಸೊ ನಿಮ್ಮ ಬಾಡಿನಲ್ಲಿ ಫಾಸ್ಫರಸ್ ಕಂಟೆಂಟ್ ನಾರ್ಮಲ್ ಇತ್ತು ಅಂದ್ರೆ ಸ್ವಲ್ಪ ಮಿಲ್ಕ್ ಕೂಡ ಇದರಲ್ಲಿ ನೀವು ಜ್ಯೂಸ್ ನಲ್ಲಿ ಆಡ್ ಮಾಡಿ ಮಿಲ್ಕ್ ಶೇಕ್ ತರ ಮಾಡಿ ಸ್ವಲ್ಪ ಸ್ವಲ್ಪ ಕುಡಿಬಹುದು. 50ರಿಂದ 100 ml, ಅದಕ್ಕಿಂತ ಜಾಸ್ತಿ ಬೇಡ. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಯೋದ್ರಿಂದ ನೀವು ಸಮ್ಮರ್ ಅಲ್ಲಿ ನಿಮ್ಮ ಹೈಡ್ರೇಷನ್ ಚೆನ್ನಾಗಿ ಮಾಡ್ಕೊಡ್ಬೋದು. ಹಾಗೆ ಈ ಸಮ್ಮರ್ ಅಲ್ಲಿ ನಮ್ಗೆ ಉಪ್ಪಿನಂಶ ಜಾಸ್ತಿ ಬೇಡ. ಸೊ ನಿಮ್ಗೆ ಹೇಳಿದ ಮೇಲೆ ಉಪ್ಪು ಹಾಕೊಳ್ಬಾರ್ದು. ಆಹಾರದಲ್ಲಿ ಏನು ಉಪ್ಪಿರುತ್ತೆ ಅದನ್ನೇ ಉಪಯೋಗಿಸ್ಕೊಳ್ಳಿ. ತುಂಬಾ ಹೆಚ್ಚು ಉಪ್ಪಿನ ಇರುವಂತ ಆಹಾರ ತಗೊಂಡ್ರೆ ನಿಮ್ಗೆ ಕಾಲ್ಬಾವು ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಸೊ ಆದ್ರಿಂದ ಹೆಚ್ಚು ಉಪ್ಪಿರೋ ಅಂಶ ತಗೊಳ್ಬೇಡಿ. ಈಗ ನೀವು ಮಜ್ಜಿಗೆ ಕುಡಿದಾಯ್ತು ಅಂದ್ರೂ ಕೂಡ ಪ್ಯಾಕೆಟ್ ನಲ್ಲಿ ರೆಡಿಮೇಡ್ ಮಜ್ಜಿಗೆ ಬರುತ್ತಲ್ಲ, ಅದ್ರಲ್ಲಿ ಉಪ್ಪಿನಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ಯಾಕೆಟ್ ಅಲ್ಲಿ ರೆಡಿಮೇಡ್ ಬರುವಂತ ಮಜ್ಜಿಗೆ ಅವಾಯ್ಡ್ ಮಾಡಿ ಮನೆಯಲ್ಲೇ ಕಡದ ಮಜ್ಜಿಗೆ ಸ್ವಲ್ಪ ಉಪ್ಪಿನಂಶ ಬಹಳ ಕಡಿಮೆ ಇದ್ದು ಹಾಕೊಂಡ್ರೆ ಸಾವು. ಈ ಕಿಡ್ನಿ ಪೇಷಂಟ್ಗೆ ಬೇಕಾಗುವಂತಹ ಒಂದು ಕಟ್ನಿಟ್ನಲ್ಲೇ ಅಂದ್ರೆ ಆ ಡಯಟ್ ಫಾಲೋ ಮಾಡ್ತಾ ಇದೀವಿ, ಅದು ಸ್ವಲ್ಪ ಬೇಸಿಗೆಗೆ ನಮಗೆ ಹೆಚ್ಚಿಗೆ ಅನುಕೂಲವಾಗುವಂತಹ ಒಂದು ಡಯಟ್ ಮಾಡೋದ್ರಿಂದ ನಾವು ಸಮ್ಮರ್ನ ಈಸಿಯಾಗಿ ನಾವು ಕಳಿಬಹುದು ಅಂತ ಹೇಳ್ತೀನಿ. ಸೊ ನಿಮ್ಮ ಆಹಾರದಲ್ಲಿ ಈ ನಾನೇನ್ ಹೇಳಿದ್ದೀನಿ ಇದರಲ್ಲಿ ನಿಮ್ಮ ಕಿಡ್ನಿ ಪೇಷಂಟಿಗೆ ಬೇಕಾಗುವಂತ ಡಯಟ್ ಫಾಲೋ ಮಾಡ್ಲಿಕ್ಕೆ ಹಾಗೆ ಆಗುತ್ತೆ. ಜೊತೆಗೆ ಸಮ್ಮರ್ ಅಲ್ಲಿ ಕೂಡ ಸ್ವಲ್ಪ ಹೈಡ್ರೇಷನ್ ಲೆವೆಲ್ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಇವತ್ತಿನ ಈ ವಿಡಿಯೋ ಒಂದು ಕೀವರ್ಡ್ ಏನಂತಂದ್ರೆ, ಬೇಸಿಗೆನಲ್ಲಿ ನೀವು ದಾಹ ತೀರ್ಸ್ಕೊಳ್ಬೇಕು ಅಂದ್ರೆ ನೀವು ಕುಡಿಯೋ ನೀರೇನಿರುತ್ತೆ ಅದು ಒಂದು ಸಣ್ಣ ಮಡಕೆನಲ್ಲಿ ಇಟ್ಕೊಂಡು ಆ ಮಡಕೆಲಿರೋ ನೀರ್ನ ಸ್ವಲ್ಪ ಸ್ವಲ್ಪವಾಗಿ ಅಂದ್ರೆ ಸಣ್ಣ ಒಂದು ಕಪ್ ಮುಖಾಂತರ ಸ್ವಲ್ಪ ಸ್ವಲ್ಪವಾಗಿ ಅಂದ್ರೆ ಬಾಯಿನ ಕಚ್ಚಿ ಸ್ವಲ್ಪ ಸ್ವಲ್ಪನೇ ಕುಡಿಯೋದ್ರಿಂದ ಈ ಬೇಸಿಗೆಯಲ್ಲಿ ಬರುವಂತ ಒಂದು ದಾಹನ ಆದಷ್ಟು ತುಂಬಾ ಜಲ್ದಿ ನಿಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇದೇ ರೀತಿ ಕಿಡ್ನಿ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ವಿಡಿಯೋನ ನೋಡಿ ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ನ ಫಾಲೋ ಮಾಡಿ. ಧನ್ಯವಾದ.